ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಗ್ರೇಟರ್ ಬೆಂಗಳೂರು ಗುದ್ದಾಟ ಮುಂದುವರೆದಿದೆ. ಬಿಬಿಎಂಪಿಯನ್ನ 5 ವಿಂಗಡಣೆ ಮಾಡಿದ್ದಕ್ಕೆ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಬಿಬಿಎಂಪಿಯನ್ನ ಯಾವ ಪುರುಷಾರ್ಥಕ್ಕೆ 5 ಹೋಳು ಮಾಡಿದ್ರಿ? ಬ್ರ್ಯಾಂಡ್ ಬೆಂಗಳೂರು ಈಗ ಬ್ಯಾಡ್ ಬೆಂಗಳೂರು ಆಗಿದೆ. ಈಗ 5 ಹೋಳು ಮಾಡಿದ್ರು, ಮುಂದೆ ಬೇರೆ ಸ್ಲೋಗನ್ ಅಷ್ಟೇನೆ. ವಿಷಯಾಂತರಕ್ಕಾಗಿ ಒಂದಲ್ಲ ಒಂದು ವಿಚಾರ ಇಡ್ತಾರೆ. ಬಿಬಿಎಂಪಿ ವಿಭಜನೆಗೆ ಅಶ್ವಥ್ ನಾರಾಯಣ್ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಬಿಬಿಎಂಪಿ ವಿಭಜನೆಯ ಹಿಂದೆ ಸ್ವಾರ್ಥ, ರಾಜಕೀಯದ ದುರುದ್ದೇಶ ಇದೆ. ಸರ್ಕಾರ ಒಡೆದು ಆಳುವಂಥ ನೀತಿಯನ್ನು ಅನುಸರಿಸ್ತಾ ಇದೆ. ಕಾಂಗ್ರೆಸ್ನಿಂದಾಗಿ ಬೆಂಗಳೂರಿನ ಸಮಗ್ರತೆ ಹಾಳಾಗಿದೆ. ಅಧಿಕಾರದ ದುರುಪಯೋಗ, ಇದನ್ನ ವಿರೋಧ ಮಾಡ್ತೀನಿ ಅಂತ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ನೂರೆಂಟು ಪ್ರಾಬ್ಲಮ್ಸ್ ಹುಟ್ಟಾಕ್ತಾ ಇದ್ದಾರೆ. ಇದು ಮಾಡೋದ್ರಿಂದ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತೈತೆ ಹೊರತು ಸಮಸ್ಯೆ ಡೆವಲಪ್ಮೆಂಟ್ ಅಂತೂ ಆಗಲ್ಲ. ಅದೇ ಹಣ, ಅದೇ ಅಧಿಕಾರಿಗಳು, ಇನ್ನು ಮುಖ್ಯಮಂತ್ರಿನ ಬೇರೆ ಚೇರ್ಮನ್ ಮಾಡಿದ್ದಾರೆ. ಇರೋ ಮೀಟಿಂಗೇ ಕರೆಯಕ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳ ಕೈಲಿ. ಇರೋ ಮೀಟಿಂಗ್ನೇ ಮಾಡಕ್ಕೆ ಮುಖ್ಯಮಂತ್ರಿಗಳ ಕೈಲಿ ಆಗ್ತಾ ಇಲ್ಲ. ಈಗ ಇನ್ನು ಕಾರ್ಪೊರೇಷನ್ ಬಂದು ಮೀಟಿಂಗ್ ಮಾಡ್ತಾರ. ಅಧಿವೇಶನನೇ 60 ದಿನ ನಡ್ಸಕ್ ಆಗ್ತಾ ಇಲ್ಲ ಇವ್ರ ಕೈಲಿ. ಇನ್ನು ಕಾರ್ಪೊರೇಷನ್ ಬಂದು ಅಧಿವೇಶನ ನಡೆಸ್ತಾರ ಸಿಎಂ. ಎಲ್ಲ ಓಳು, ಎಲ್ಲ ಬರೀ ಓಳು. ಇವ್ರ ಓಳ್ಗೆ ಬೆಂಗಳೂರು ಆಳು ಆಳು ಆಳು. ಬೆಂಗಳೂರು ಓಳು ಓಳು ಓಳು. ಇವ್ರು ಬಂದ್ಮೇಲೆ, ಕಾಂಗ್ರೆಸ್ ಬಂದ್ಮೇಲೆ ಬೆಂಗಳೂರು ಹಾಳು ಹಾಳು ಹಾಳು. ಅಲ್ಲೂ ನೋಡಿ, ಮುಖ್ಯಮಂತ್ರಿ ಒಂದು ಹೇಳ್ತಾರೆ, ಉಪಮುಖ್ಯಮಂತ್ರಿ ಒಂದು ಹೇಳ್ತಾರೆ, ಎಲ್ಲರಿಗೂ ಸಮಾನವಾಗಿ ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳ್ತಾರೆ, ಉಪಮುಖ್ಯಮಂತ್ರಿನೂ ಸಮಾನವಾಗಿ ಕೊಡ್ತೀವಿ ಅಂತಾರೆ. ತಾರತಮ್ಯ ಇಲ್ಲಿ ನೋಡ್ರು. ಈಗಾಗಲೇ ನಿನ್ನೆ ಗೃಹ ಸಚಿವರು ಏನ್ ಹೇಳಿದ್ದಾರೆ, ಇಲ್ಲ ಒಬ್ಬೊಬ್ರಿಗೆ ಒಂದೊಂದ್ ತರ ಕೊಡ್ತೀವಿ. ಹಿಂದೆ ನಮ್ಗೆ ಮಾಡಿದ್ದನ್ನೇ ಈಗ ಹಿಂದೆ ಏನ್ ಮಾಡಿದಾರೆ ತೆಗಿಲಿ ಲೆಕ್ಕ, ನಾವು ಕೊಟ್ಟಷ್ಟು ಕೊಟ್ಬಿಡ್ಲಿ ಸಾಕು ಸ್ವಾಮಿಗಳೇ.